ನೋಡ್ರಿ ಕ್ರಿಕೆಟ್ ತರ ಚೆನ್ನಾಗೈತೆ ಎಲ್ಲ 90% ಡಿಸ್ಕೌಂಟ್ ಮಾಡ್ತಾರೆ. ಕೈ ಇಕ್ಕಿದ್ರೆ ಕೂಡ ಏನೂ ಆಗಲ್ಲ ಅಂತ ಇದ್ರಾಗ ಇರೋದ್ರಾಗ ಜಾಸ್ತಿ ಐಟ್ ಹೋದಂತೆ 600 ಕಿಲೋಮೀಟರ್ ನಿಂಗ ದಾಟಿ ಬಂದವ್ರು ಪಟಾಕಿ ಇಸ್ಕೊಳಕ ಹಿಡ್ಕೋಬಹುದು. ಹಿಂಗ್ ಹಿಡ್ಕೊಬಿಟ್ರೆ ಕ್ರಾಕ್ಲಿಂಗ್ ಇಲ್ಲಿ ಮುಂದೆ ನಿಂಗ ಬರ್ತದೆ. ಡಕ್ ಅಂತೆ ಲಯನ್ ಅಂತೆ. ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ VR ಕೃಷಿ ವ್ಲಾಗ್ ನಿಂಕ. ಏನ್ ಮ್ಯಾಟ್ರ್ ಅಂದ್ರೆ ಇವಾಗ ನಾವು ಹೊಸೂರು ಹೋಗಿರೋ ಪಟಾಕಿ ಅಂಗಡಿಗೆ ಬಂದಿದ್ದೀವಿ. ಏನಕ್ಕಂದ್ರೆ ಇಲ್ಲಿ ಬೆಂಗಳೂರಿನಿಂದ ಎಲ್ಲಾರು ಪಟಾಕಿ ಅಂಗಡಿ ಅಂದ್ರೇನೆ ಹೊಸೂರ್ಗ ಬರೋದು. ಇಲ್ಲಿ ಹೊಸೂರು ಪಟಾಕಿ ಅಂಗಡಿನಾಗ ಏನ್ ರೇಟ್ ಆಗಿ ಪಟಾಕಿ ಐತೆ ಏನ್ ಕ್ವಾಲಿಟಿನಾಗ ಐತೆ ಅನ್ಬಿಟ್ಟು ನೋಡೋಣ. ಹಂಗ್ ನೋಡಕ್ ಬಂದಿರೋ ಒಂದ್ ಅಂಗಡಿದ ರೈನ್ಬೋ ಕ್ರಾಕರ್ಸ್ ಅಂತ. ಬನ್ರಿ ಹೋಗಿ ನೋಡೋಣ ಹೆಂಗೈತೆ ಅನ್ಬಿಟ್ಟು. என்னடா கன்னடா பேசுறான்னு பாக்காதீங்க. இது கர்நாடகா மக்கள், அதாவது பெங்களூர் பீப்புள்ஸ்க்காக இந்த வீடியோ எடுக்கிறோம். என்ன விஷயம் பாத்தீங்கன்னா, நம்ம ஒசூர் பட்டாஸ் கடை சொன்னோம் இல்லையா, இந்த பட்டாஸ் கடை ஃபுல்லுமே பெங்களூர்ல இருந்து தான் மக்கள் வந்து வாங்குறாங்க. அதுக்காக தான் இந்த வீடியೋ ಕನ್ನಡಲ್ಲ பண்ண போறோம். ಓಕೆ ಅಂದ್ರೆ ರೈನ್ಬೋ ಕ್ರಾಕರ್ಸ್ ಮ್ಯಾನೇಜರ್ ಇದ್ರಿ, ಅವ್ರ ಹತ್ರ ಕೇಳೋಣ ಬನ್ರಿ. ಅಂಗಡಿ ಎಷ್ಟು ವರ್ಷ ಐತೆ, ಹೆಂಗೈತೆ, ಏನ್ ಮಾಡ್ತಾರ? ಹಲೋ ಬ್ರೋ. ஹலோ ப்ரோ, உங்க பேரு? சாம்ங்களா? கடை பேரு ப்ரோ? ரெயின்போ கிராக்கர்ஸ். ரெயின்போ கிராக்கர்ஸ் எத்தனை வருஷமா இருக்குது? ஒரு 18 இயர்ஸ் நான் பண்ணிட்டு இருக்கேன். 18 ಇಯರ್ಸ್. ಕೇಳಿದ್ರ ರೈನ್ಬೋ ಕ್ರಾಕರ್ಸ್ ಅಂತ ಅಂಗಡಿ ಹೆಸರು 18 ವರ್ಷನಿಂದ ಐತಂತೆ. ஓகே ப்ரோ, நம்ம என்னென்ன பிராண்ட் எல்லாம் பண்ணுவோம்? பிராண்ட் பாத்தீங்கன்னா நமக்கு ஸ்டாண்டர்டு, சோனி, இப்போ நம்ம ஓன் பிராண்ட் ரெயின்போன் இருக்கு. அதை விட்டீங்கன்னா ஆனந்தாஸ், வனிதான்னு சொல்லிட்டு ஒரு 5 பிராண்ட் பண்ணிட்டு இருக்கோம். ಮ್ಯಾಕ್ಸಿಮಮ್ ಎಲ್ಲಾ ಬ್ರ್ಯಾಂಡ್ ಮಾಡ್ತಾವ್ರೆ. ಎಲ್ಲಾ ಬ್ರ್ಯಾಂಡ್ ಬಿಟ್ಟು ಪರ್ಸನಲ್ ಆಗಿ ಇವರು ರೈನ್ಬೋ ಅಂತ ಓನ್ ಬ್ರ್ಯಾಂಡ್, ಇವ್ರದೇ ಸೆಪರೇಟ್ ಓನ್ ಬ್ರ್ಯಾಂಡ್ ಮಾಡ್ತಾವ್ರೆ. அந்த இவங்க நம்ம பிராண்ட் இருக்கிற எல்லா பொருளையும் என்ன ப்ரோ டிஸ்கவுண்ட் பண்ணலாம்? நம்ம ಡಿಸ್ಕೌಂಟ್ ನಮ್ 90% பண்ணி 90%. ನೀವು ಬಂದ್ರೆ ಎಲ್ಲ 90% ಡಿಸ್ಕೌಂಟ್ ಮಾಡ್ತಾವಂತೆ. ಅವ್ರು ಹೇಳಿದ್ರೆ ಎಲ್ಲಾ ಬ್ರಾಂಡಾಗೂ 90% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. நம்ம வியூஸ்க்கு புதுசா என்ன ப்ரோ பண்ணலாம்? 90+ பண்ணி கொடுக்கலாம். 90+ ವಿಡಿಯೋ பார்த்துட்டு வந்தா 90+. ಏನ್ ಹೇಳ್ತಾರ ಅಂದ್ರೆ, ಈ ವಿಡಿಯೋ ನೋಡ್ಕೊಂಡು ನೀವು ಇಲ್ಲಿ ಬಂದು ಹೇಳಿದ್ರೆ 90+ ಮಾಡ್ಕೊಡ್ತಾರ. ಅಂದ್ರೆ ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡಿದ್ರೆ ಬಂದು ವಿಡಿಯೋ ನೋಡಿದ್ರೆ ಬಾಯ್ ಬಿಟ್ಟು ಹೇಳಿದ್ರೆ ಅದ ಅವ್ರಿಗೆ ಗೊತ್ತಾಗೋದು. 90+ ಮಾಡ್ಕೊಡ್ತಾರೆ. ப்ரோ வேற என்ன நம்ம கடைக்கு ஸ்பெஷல்னு பார்த்தா? ஸ்பெஷல்னு பாத்தீங்கன்னா நம்ம வந்து லிஸ்ட் பிரைஸ் ஒன்னு பண்ணிட்டு இருக்கோம் ப்ரோ. லிஸ்ட் பிரைஸ் அப்படினா MRP விட வந்து பெட்டரானது லிஸ்ட் பிரைஸ் ஒன்னு. MRP தான ப்ரோ எல்லாரும் விக்கிற பிரைஸ்? ஆமா, அதை விட நம்ம வந்து இன்னும் ரேட் கம்மியா வந்து ஹோல்சேல் ரேட்ல பண்ணிட்டு இருக்கோம். ಓಕೆ, ಲಿಸ್ಟ್ ಪ್ರೈಸ್ ಒன்னு ಇರುತ್ತೆ. ಓಕೆ ಸ್ನೇಹಿತರೆ, ಅವ್ರು ಏನ್ ಹೇಳ್ತಾವ್ರ ಅಂದ್ರೆ, MRP ಪ್ರೈಸ್ ಅಂತ ಎಲ್ಲರೂ ಸೇಲ್ ಮಾಡೋರು. MRP ಪ್ರೈಸ್ ಆಗಿ ಇಷ್ಟು ಕೊಡ್ತೀವಿ, ಡಿಸ್ಕೌಂಟ್ ಅಷ್ಟು ಕೊಡ್ತೀರಿ ಅಂತಾರಲ್ಲ, ಅದಕ್ಕಿಂತ ಇವರು ಲಿಸ್ಟ್ ಪ್ರೈಸ್ ಅಂತ ಏನೋ ಇಕ್ಕವ್ರಂತೆ. ಆ ಲಿಸ್ಟ್ ಪ್ರೈಸ್ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ವಿಸಿಟ್ ಮಾಡ್ರಿ. ಆ ಲಿಸ್ಟ್ ಪ್ರೈಸ್ ಆಗ ಇವರು MRP ಪ್ರೈಸ್ ಗಿಂತ ಹೋಲ್ಸೇಲ್ ಪ್ರೈಸ್ ಎಲ್ಲ ತುಂಬಾ ಕಮ್ಮಿನೇ ಮಾಡಿ ಕೊಡ್ತಾರಂತೆ. ನೀವು ಹೋಲ್ಸೇಲ್ ಆಗಲ್ಲ ಎತ್ತಾಗಿದ್ರೆ ಲಿಸ್ಟ್ ಪ್ರೈಸ್ ಬಂದು ಮಾತಾಡಿ ಕೇಳ್ರಿ, ತೋರಿಸ್ತಾರೆ. ಗಿಫ್ಟ್ ಬಾಕ್ಸ್ ಎಲ್ಲ எப்படி இருக்கு நம்ம கடையில காட்டுங்க. பாக்ஸ்ல வந்து 15 ಐಟಮ್ல ಸ್ಟಾರ್ಟ್ ಆಗುತ್ತೆ. 15 ಐಟಮ್. 15 ಐಟಮ್ ಅಂತೆ ನೋಡ್ರಿ. 15 ಐಟಮ್ ನಿಂಕ ಸ್ಟಾರ್ಟ್ ಆಗ್ತದೆ. ಇದು 31 ಐಟಮ್. எவ்வளவு ப்ரோ வரும் ಗಿಫ್ಟ್ ಬಾಕ್ಸ್ எவ்வளவு ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ வந்து 190 ல இருந்து ಗಿಫ್ಟ್ ಬಾಕ್ಸ್ ಎಲ್ಲ 190 ರೂಪಾಯಿ ನಿಂಕ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೋಡ್ರಿ ಎಷ್ಟು ಚಿಕ್ಕದಾಗೈತೆ. 190 எவ்வளவு வரைக்கும் ப்ரோ இருக்கு? 2500+ வரைக்கும் இருக்கு. 2000 7500 ಗಂಟೆ ಐತಂತೆ. 7500 ಮೇಲೆನೇ ಐತೆ ಗಿಫ್ಟ್ ಬಾಕ್ಸ್ ಗಳು. ಬಂದು ಡೈರೆಕ್ಟ್ ನೋಡ್ರಿ ಯಾವ್ದು ಚೆನ್ನಾಗೈತೆ ಅನ್ಬಿಟ್ಟು ನಿಮ್ಗೆ ಬಂದು ಡೈರೆಕ್ಟ್ ನೋಡಿದ್ರೆ ಕಾಣಿಸೋದು. 2024 ಕಾ ಏನೇನ್ ವೆರೈಟೀಸ್ ಬಂದೈತೆ, ಹೊಸ ಬೇಜಾನ ವೆರೈಟಿ ಬಂದೈತೆ ಅಂತೆ 2024 ಕಾ. ಬನ್ರಿ ಹೋಗಿ ಏನೇನ್ ಪಟಾಕಿ ಹೆಂಗ ಐತೆ, ಏನ್ ಕ್ವಾಲಿಟಿ ಹೆಂಗೈತೆ ಅನ್ಬಿಟ್ಟು ಕೇಳಿ ತಿಳ್ಕೊಳೋಣ. ನಿಮ್ಗಾಗಿ ಕನ್ನಡದಾಗ ಈ ವಿಡಿಯೋ. ಸ್ಟ್ಯಾಂಡರ್ಡ್ ಆಗಿ ಏನೇನ್ ಐತೆ ತೋರ್ಸ್ರಿ. ಸ್ಟ್ಯಾಂಡರ್ಡ್ ಅಲ್ಲಿ ನೋಡಿದ್ರೆ ಸ್ಪಾರ್ಕ್ಲರ್ ಐತೆ. ಸ್ಪಾರ್ಕ್ಲರ್ 10 ಸೆಂಟಿಮೀಟರ್. ಇದು 15 ಸೆಂಟಿಮೀಟರ್. 15 ಸೆಂಟಿಮೀಟರ್. ಇದು ಬಂದು 30 ಸೆಂಟಿಮೀಟರ್. 30 ಸೆಂಟಿಮೀಟರ್ ನೋಡ್ರಿ. ಗೋಲ್ಡ್ ಸ್ಟ್ಯಾಂಡರ್ಡ್ ಆಗ 15 ಸೆಂಟಿಮೀಟರ್ 30 ಸೆಂಟಿಮೀಟರ್ ಗಂಟ ಕಲರ್ ಸ್ಪಾರ್ಕ್ಲರ್ ಕಲರ್ಸ್ ಎಲ್ಲ ಐತೆ. ಡಿಫ್ರೆಂಟ್ ಐಟಮ್ಸ್ ಐತೆ. ಬಂದು ನೋಡ್ರಿ. ಬೇರೆ ಬ್ರೋ வந்து இது வந்து ಫ್ಲವರ್ ಪಾಟ್ ಐಟಮ್ಸ್. ಫ್ಲವರ್ ಪಾಟ್ 3 ವೆರೈಟೀಸ್ 4 ವೆರೈಟೀಸ್ ಐತೆ. ಇದು ನೋಡಿದ್ರೆ ಗೋಲ್ಡ್. ಇದು ಫ್ಲವರ್ ಪಾಟ್ ಏನಂದ್ರೆ ಫ್ಲವರ್ ಪಾಟ್ ಅಂತೆ. ಟ್ರೈ ಕಲರ್, ಇದು ರೆಡ್ ಕಲರ್ ಆಗಿ ಬರ್ತದಂತೆ. ಇದು ರೆಡ್ ಸಿಂಡ್ರಲ್ಲಾ ಅಂತ. ಇದು ನಾರ್ಮಲ್ ಗೋಲ್ಡ್. ಇದು ಬಂದು ಟ್ರೈ ಕಲರ್ ಫೌಂಟೈನ್ ಅಂತ. ಇದು ಮಲ್ಟಿ ಕ್ಲಾಸ್ ಬರ್ತೈತಿ. ಇದ್ರಲ್ಲಿ ಟ್ರೈ ಕಲರ್ ಫೌಂಟೈನ್ ಅಂತ ಮಲ್ಟಿ ಕಲರ್ ಅಂತೆ. ಸ್ಟ್ಯಾಂಡರ್ಡ್. ಇದು ಬ್ರಾಂಡೆಡ್. ಇದು ಜೆಡ್ಡೆ ಫ್ಲವರ್. ಈ ತರ ಡ್ರಾಪ್ಸ್ ಬೀಳ್ತೈತೆ ನಿಮ್ಗೆ. ಇದು ಚೆನ್ನಾಗಿರುತ್ತೈತೆ. ಇದು ಫ್ಲವರ್ ಪಾಟ್ ತರ. ಇದು ಫ್ಲವರ್ ಪಾಟ್ ತರ. ನಿಮ್ಗೆ ಬೇರೆ ವೆರೈಟಿ ಫ್ಲವರ್ ಪಾಟ್ಸ್ ಇದಲ್ಲ ನೋಡ್ರಿ. ಇದು ಸ್ಟ್ಯಾಂಡರ್ಡ್ ಅಂತೆ, ಚೆನ್ನಾಗೈತೆ, ಹೊಸ ಬ್ರಾಂಡ್. ಅದೇ ತರ ನೋಡಿದ್ರಂದ್ರೆ ನೀವು ಚಕ್ರಾಸ್ ಅಲ್ಲಿ ನೋಡಿದ್ರಂದ್ರೆ ಇದೊಂದು ವೆರೈಟಿ ಆಫ್ ಚಕ್ರ. ಇದೆಲ್ಲ ನ್ಯೂ ವೆರೈಟಿ. ನಾರ್ಮಲ್ ಚಕ್ರ ಚಿಕ್ಕದಾಗಿರ್ತದಲ್ಲ, ಅದೇ ತರ ದೊಡ್ಡದು. ಇದು ಸ್ಟ್ಯಾಂಡರ್ಡ್ ನಿಂಕ ಎಷ್ಟು ದೊಡ್ಡದೈತೆ ನೋಡ್ರಿ. ಇದನ್ನ ನೋಡಿದ್ರೆ ಇದು ಅದೇ ತರ ಚಕ್ರಸ್ತ. ಇದು ಬೇರೆ ತರ ಡ್ರಾಪ್ಸ್ ಈ ತರ ಎಲ್ಲ ಬರುತ್ತೈತೆ. ಇದು ಚಕ್ರ ಅಂತ ಕಾಯಿನ್ಸ್ ತರ ಹೆಂಗೈತೆ ಅನ್ಬಿಟ್ಟು ಇದು ನೋಡಿದ್ರೆ ಅಂದ್ರೆ ಬೇರೆ ಬ್ರೋ. ಇದು ರೈನ್ಬೋ ಫಾಗ್ ಅಂತ ಬ್ರೋ. ರೈನ್ಬೋ ಫಾಗ್ ಅಂತ ಕಲರ್ ಸ್ಮೋಕ್. ಕಲರ್ ಸ್ಮೋಕ್ ಬರ್ತೈತೆ. ಸ್ಟ್ಯಾಂಡರ್ಡ್ ಸ್ಮೋಕ್ ಬೇರೆ ಬ್ರೋ. ಸ್ಟ್ಯಾಂಡರ್ಡ್ ಬಿಟ್ಟು ಬೇರೆ ಏನು? ಸ್ಟ್ಯಾಂಡರ್ಡ್ ಅಲ್ಲೇ ಇನ್ನೊಂದು ಫೈರ್. ಇದು 5 ವೆರೈಟಿ ಬರ್ತೈತೆ. ಚಿಕ್ಕ ಮಕ್ಕಳ ನೋಡ್ರಿ. ಚಿಕ್ಕ ಮಕ್ಕಳ ಸ್ಟ್ಯಾಂಡರ್ಡ್ ಆಗ ಚೆನ್ನಾಗೈತೆ. ಹೊಗೆ ಬರೋದು. ಇದು ಹೊಗೆ ಬರೋ ಸ್ಮೋಕ್ ಅಂತೆ.
2024 ಆಗ ನಾವು ರೈನ್ಬೋ ಕ್ರಾಕರ್ಸ್ ಹೊಸ ವೆರೈಟಿ ಅಂತ ಏನೇನೈತೆ ತೋರಿಸಿ ಇವಾಗ ಹೊಸ ವೆರೈಟಿ ಅಂದ್ರೆ ಇದು ಗನ್ ಐತೆ ಈ ತರ ಕೈಯಲ್ಲಿ ಹಿಡ್ಕೊಳೋದು, ಗನ್ನು ಕೈಯಾಗಿ ಹಿಡ್ಕೊಳೋದು. ಇದು ಏನ್ ಫಂಕ್ಷನ್ ಇದು? ಇದು ಶವರ್ ಟೈಪ್ ಬರ್ತೈತೆ. ಶವರ್ ಟೈಪ್ ಹೌದು. ನೋಡ್ರಿ, ಶವರ್ ಟೈಪ್ ಆಗ ಬರ್ತದಂತೆ ಫೈರ್. ಚಿಕ್ಕ ಮಕ್ಕಳು ಆಟ ಆಡೋ ತರ ಸಕ್ಕದಾಗೈತೆ. 2024 ಹೊಸ ವೆರೈಟಿ ಅಂತೆ. ಬಂದಿ ನೋಡ್ರಿ, ತುಂಬಾ ಚೆನ್ನಾಗೈತೆ. ಬ್ರಾಂಡೆಡ್ ಪ್ಯಾಕಿಂಗ್ ಎಲ್ಲ ಅಷ್ಟು ಚೆನ್ನಾಗೈತೆ. ಬ್ರ್ಯಾಂಡ್ ಇದು ವನಿತಾ ಅಂತ ಗೂಗಲ್ ಮಾಡಿದ್ರು ಅನ್ನೋದೇ ನಿಮ್ಗೆ ಗೊತ್ತಾಗ್ತದೆ. ಚೆನ್ನಾಗೈತೆ ಇದು. ಬೇರೆ ನೆಕ್ಸ್ಟ್ ಬ್ರೋ ಆಂಗ್ರಿ ಬರ್ಡ್ ಅಂತ ಫ್ಲವರ್ ಪಟ್ ತರ ಟೈಪ್ ತರ ನೋಡ್ರಿ, ಫ್ಲವರ್ ಪಟ್ ತರ ಎಷ್ಟು ದಪ್ಪದಾಗೈತೆ, ಎಷ್ಟು ದೊಡ್ಡದಾಗೈತೆ ಅನ್ಬಿಟ್ಟು ತುಂಬಾ ಟೈಮಿಂಗ್ ಬರ್ತದಂತೆ. ಚೆನ್ನಾಗೈತೆ. ಆಂಗ್ರಿ ಬರ್ಡ್ ಅನ್ಬಿಟ್ಟು ಆನಂದ್ ದಾಸ್ ಅನ್ಬಿಟ್ಟು ಬ್ರಾಂಡ್ ಆಗ ಬನ್ರಿ, ಎಲ್ಲಾ ತರ ಆಫರ್ ಮಾಡಿ ಕೊಡ್ತಾರೆ. ಎಷ್ಟು ಪರ್ಸೆಂಟ್ ಬ್ರೋ ಮಾಡ್ಬೋದು ನಾವು ಡಿಸ್ಕೌಂಟ್ ಇದು ಹೋಲ್ಸೇಲ್ ಪ್ರೈಸ್ ಮಾಡ್ತಾ ಇದೀರಿ ಬ್ರೋ. ಹೋಲ್ಸೇಲ್ ಪ್ರೈಸ್ ಆಗ ಬನ್ರಿ, ಎಲ್ಲ ಹೋಲ್ಸೇಲ್ ಪ್ರೈಸ್ ಆಗ ಡೈರೆಕ್ಟ್ ಆಗಿ ಮಾತಾಡ್ರಿ. ಬಂದು ನೋಡಿದ್ರೆ ನಿಮಗೆ ಅಂಗಡಿನಾಗ ಬಂದು ಪಟಾಕಿ ಈಸ್ಕೊಂಡಾಗ ನೀವು ಮಾತಾಡಿ ಈಸ್ಕೊಂಡ್ರೆ ಇನ್ನ ಕಡಿಮೆ ಮಾಡಿ ನಿಮ್ ಕಮ್ಮಿನ ಈಸ್ಕೊಡ್ತಾರೆ. ರೈನ್ಬೋ ಕ್ರಾಕರ್ಸ್ ಅಂತ ನಾವು ಹತ್ತಿಬೆಲೆ ನಿಂಕ ಜೂಜೋಳಿ ಬರೋದು ಟೋಲ್ ಗೇಟ್ ನಿಂಕ ಒಂದು 500 ಮೀಟರ್ ಒಳಗೇನೆ ಐತೆ. ನಾನು ದಾರಿ ಆಮೇಲೆ ನಿಂಕ ಲೊಕೇಶನ್ ಹಾಕ್ತೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಆಗ. ಬೇರೆ ಏನಾಯ್ತು ಬ್ರೋ? ಬೇರೆ ಏನೈತೆ, ಇದು ಕೋನ್ ಐತೆ, ಐಕಾನ್ ಅಂತ ಕೂಲ್ ಫೈರ್ ಬ್ರೋ. ಇದು ಟೈಮಿಂಗ್ ಎಲ್ಲ ಚೆನ್ನಾಗಿರ್ತದ. ಟೈಮಿಂಗ್ ಎಲ್ಲ ಸೂಪರ್ గా ಇರ್ತದೆ ಬ್ರೋ. ಕೈ ಇಕ್ಕಿದ್ರೆ ಕೂಡ ಮೇಲೆ ಬಿದ್ರೇನು ಏನು ಆಗೋದಿಲ್ಲ. ನೋಡ್ರಿ, ಇದು ಫೌಂಟನ್ ತರ ಕೈ ಇಕ್ಕಿದ್ರೆ ಕೂಡ ಏನು ಆಗಲ್ಲ ಅಂತ. ಇದ್ರಾಗ ಹೊಸ 2024 ಆಗ ಚಿಕ್ಕ ಮಕ್ಕಳೆಲ್ಲ ಏನಾರ ಪಕ್ಕದಾಗಿದ್ರೆ ಕೂಡ ಅಷ್ಟು ದೊಡ್ಡದಾಗ ಏನು ಆಗಲ್ಲ. ಅದಕ್ಕಾಗಿ ಇದು ಮಾಡ್ತಾವ್ರೆ ಬ್ರೋ. ಇದು ಸಕ್ಕದಾಗೈತೆ ಬ್ರೋ. ನೋಡಕ್ಕೆ ಇಲ್ಲಿ ನೋಡ್ರಿ, ಜನ ಸೂಪರ್ ಆಗೈತೆ. ಲಿಟಲ್ ಬಿ ಅಂತೆ, ಬಟರ್ಫ್ಲೈ ತರ ಮೇಲೆ ಹೋಗೋದು. ಪ್ಯಾಕಿಂಗ್ ಎಲ್ಲ ಅಷ್ಟು ಚೆನ್ನಾಗೈತೆ. ಏನೋ ಮೊಬೈಲ್ ಪ್ಯಾಕಿಂಗ್ ಇದ್ದಂಗ ಐತೆ ಕ್ವಾಲಿಟಿ ಮಟ್ಟು. ನೀವ್ ಇಲ್ಲಿ ಬಂದು ನೋಡ್ರಿ, ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬ್ರ್ಯಾಂಡೆಡ್ ಆಗೈತೆ ಅನ್ಬಿಟ್ಟು. ಬೇರೆ ನೆಕ್ಸ್ಟ್ ಇದು ಪಿಂಕ್ ಪಿಕಾಕ್ ಅಂತ ಹೇಳ್ಬಿಟ್ಟು ಬ್ರೋ. ಇದು ಸಕ್ಕದಾಗೈತಲ್ಲ ಬ್ರೋ. ಪಿಂಕ್ ಆಗಿ ಬರ್ತೈತೆ. ನೋಡ್ರಿ, ಬಾಕ್ಸ್ ನಿಮ್ಗೆ ಗೊತ್ತಾಗದಂತ ಗೊತ್ತಿಲ್ಲ ವಿಡಿಯೋನಾಗ. ಪ್ಯಾಕಿಂಗ್ ಅಷ್ಟು ತುಂಬಾ ಚೆನ್ನಾಗೈತೆ. ಟೈಮಿಂಗು ಚೆನ್ನಾಗಿರ್ತದಂತೆ. ಪಿಂಕ್ ಕಲರ್ ಆಗಿ ಬರ್ತದಂತೆ. ಟ್ರೈ ಕಲರ್ ಫೌಂಟನ್ ತರ. ಬೇರೆ ಬ್ರೋ, ಇದು ಕ್ರಾಕ್ಲಿಂಗ್ ಬ್ರೋ. ಇದು ಕ್ರಾಕ್ಲಿಂಗ್ ಏನಿದು? ಫ್ಲವರ್ ಪಾಟ್ ಟೈಪ್ಸ್. ಫ್ಲವರ್ ಪಾಟ್ ಕ್ರಾಕ್ಲಿಂಗ್. ಕೆಳಗೆ ನಿಂಕ ಹೋಗ ಫ್ಲವರ್ ಪಾಟ್ ಆಗ ಕ್ರಾಕ್ಲಿಂಗ್ ಕರ ಸೌಂಡ್ ಬಂದ್ಕೊಂಡೇ ಹೋಗ್ತದಂತೆ. ಚೆನ್ನಾಗಿರ್ತದ ಅನ್ಕೊಂತೀನಿ. ಬಂದು ಈಸ್ಕೊಂಡ್ ನೋಡ್ರಿ. ಬೇರೆ ವೆರೈಟೀಸ್ ಅಂದ್ರೆ ನಿಮ್ಕ ಪಿಂಕ್ ಟಾಯ್ಸ್ ಇದೈತೆ, ಬಟರ್ಫ್ಲೈ ತರ ಬ್ರೋ. ಇದು ಹೊಸ ಬಟರ್ಫ್ಲೈ ಅನ್ಬಿಟ್ಟು ಎಲ್ಲ ಬರೀ ಪಟಾಕಿ ಕೊಡ್ತಾ ಇದಾರಲ್ಲ, ಇವಾಗ ಬಟರ್ಫ್ಲೈ ತರನೇ ಬಂದ್ಬಿಟ್ಟೈತೆ ನೋಡ್ರಿ. ಚೆನ್ನಾಗೈತಲ್ಲ. ನಾನು ಈಸ್ಕೊಂಡಿರ್ತೀನಿ, ಆದ್ರೆ ನನ್ನ ಮಗನ್ಕೊಂದು ಆಮೇಲೆ ತೋರಿಸ್ತೀನಿ. ಬೇರೆ ಬ್ರೋ, ಡ್ರಾಗನ್ ಐತೆ, ಡ್ರಾಗನ್ ಫ್ಲೈ ಬ್ರೋ. ಇದು ಡ್ರೋನ್ ತರ ಮೇಲೆ ಹೋಗೋದು ಬ್ರೋ. ಇದು ಡ್ರೋನ್ ಅಂತ ವನಿತಾ ಬ್ರಾಂಡ್ ಆಗ ಡ್ರಾಗನ್ ಅನ್ಬಿಟ್ಟು ಡ್ರೋನ್ ತರ ಮೇಲೆ ಹೋಗ್ತದಂತೆ. ಚೆನ್ನಾಗೈತೆ. ಇದು ನ್ಯೂ ವೆರೈಟಿ ಬ್ಯಾಟ್ ಬಾಲ್ ಬ್ರೋ. ಬ್ಯಾಟ್ ಬಾಲ್ ಚೆನ್ನಾಗೇ ಐತೆ ನೋಡಕ. ನೋಡ್ರಿ, ಬ್ಯಾಟ್ ಬಾಲ್ ಅಂತೆ, ಹೊಸ ಐಟಮ್ ಇದು. ಇದ್ರಾಗ ಕ್ರಾಕ್ಲಿಂಗ್ ಬರ್ತದೆ. ಹಿಂಗ ಕೈಯಾಗಿ ಹಿಂಗ್ ಹಿಡ್ಕೋಬಹುದು. ಮೇಲೆ ಹಿಡ್ಕೊಂಡ್ರೆ ಮೇಲೆ ಕ್ರಾಕ್ಲಿಂಗ್ ಬರ್ತದೆ. ಇದ್ರಾಗ ಹೊಗೆ ಬರ್ತದೆ ಕಲರ್ ಆಗಿ. ನೋಡ್ರಿ, ಕ್ರಿಕೆಟ್ ತರ ಚೆನ್ನಾಗೈತೆ. ಬಂದು ಈಸ್ಕೋಬಹುದು. ಮಕ್ಕಳಿಗೆ ಆಟ ಆಡಕ್ ಚೆನ್ನಾಗಿರ್ತದೆ. ನಾನು ನನ್ನ ಮಗನ್ಕೊಂದು ಈಸ್ಕೊಂಡ್ ಅಂತಿದ್ದೀನಿ. ಬೇರೆ ಬ್ರೋ? ಬೇರೆ ಅಂದ್ರೆ ಡಕ್ ಐತೆ ಬ್ರೋ. ಇದು ಡಕ್ ಸಕ್ಕದಾಗೈತಲ್ಲ ಬ್ರೋ. ಏನ್ ಮಾಡ್ತದೆ ಇದು? ಇದು ಕೋಲ್ಡ್ ಫೈರ್ ಹತ್ರ 3 ಶವರ್ ಬರ್ತೈತೆ ಬ್ರೋ. ಇದು 3 ಶವರ್ ಒಂದೇ ಜಾಗದಾಗ? ಇಲ್ಲೊಂದು ಬರ್ತೈತೆ. ನೋಡ್ರಿ, ಡಕ್ ಅಂತ 2024 ಹೊಸ ವೆರೈಟಿ ಅಂತೆ. ಕ್ರಾಕ್ಲಿಂಗ್ ಅಂತರ ಮೇಲೆ ಹಿಂಗೆ ಫ್ಲವರ್ ಪಾಟ್ ತರ ಮೇಲೆ ಬರ್ತದೆ. ಇಲ್ಲೊಂದು 3 ಬರ್ತದಂತೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ಅನ್ಬಿಟ್ಟು. ಬೇರೆ ಬ್ರೋ, ಬೇರೆ ಏನೈತೆ? ಇದ್ರಲ್ಲಿ ಲಯನ್ ಒಂದ್ ಐತೆ ಬ್ರೋ. ಲಯನ್ ಇಲ್ಲ ನೋಡ್ರಿ, ಡಕ್ ಅಂತೆ, ಲಯನ್ ಅಂತೆ, ಏನೇನೋ ರೈನ್ಬೋ ಕ್ರಾಸ್ ವೆರೈಟಿ ಇಕ್ಕಾವೆ. ಬೇರೆ ಏನೈತೆ ಬ್ರೋ? ಕಾರ್. ಓಪನ್ ಮಾಡಿ ಬ್ರೋ, 1 ನಿಮಿಷ. ಕಾರ್ ಅಂತೆ. ಕಟ್ பண்ணிக்கலாம், அதெல்லாம் ஒன்றும் பிரச்சனை இல்ல. ವಾವ್, ಇಲ್ಲಿ ನೋಡ್ರಿ, ಕಾರ್ ಅಂತೆ. ಪಕ್ಕ ಒಂದ್ ಕಾರ್ ಹೆಂಗಿರ್ತದೋ ಟೈರ್ ಗೀರ್ ಎಲ್ಲ ಹಂಗೈತೆ. ಇಲ್ಲಿ ಪಟಾಕಿ ಹಚ್ಚಿದ್ರೆ ಸಾಕು, ಕಾರ್ ಹೆಂಗ್ ಹೋಗ್ತದೆ ಅದೇ ತರ ಫೈ ಅಂತ ಹೋಗ್ತಾ ಇರ್ತದೆ. ಬಂದಿ ನೋಡ್ರಿ, ರೈನ್ಬೋ ಕ್ರಾಕರ್ ಐತೆ. ಇದು ಚೆನ್ನಾಗೈತೆ. ನನ್ಗ್ ಸಖತ್ ಇಷ್ಟ ಆಗೈತಪ್ಪ. ಅದು ಯಾರಿಗೆ ಹೆಂಗೋ ಗೊತ್ತಿಲ್ಲ. ಬೇರೆ ಅಂದ್ರೆ ಗೋಲ್ಡ್ ಇದು ಪ್ಯಾರಲ್ ಡ್ರಾಪ್ಸ್ ಅಂತ ಬ್ರೋ. ಇದು ಗ್ರೀನ್ ಕಲರ್ ಇಲ್ಲಿ ಶವರ್ ತರ ಬರ್ತೈತೆ ಫಸ್ಟ್. ಆಮೇಲೆ ಈ ತರ ಚಕ್ರ ತರ ಕೆಳಗಡೆ ಬಿದ್ಬಿಟ್ಟು ಅಲ್ಲಿ ಚಕ್ರ ಸುತ್ತ. ನೋಡ್ರಿ, ಇದು ಫ್ಲವರ್ ಪಾಟ್ ತರ ಹಿಂಗ್ ಬಂದ್ಬಿಟ್ಟು ತಿರ್ಗಾ ಕೆಳಗೆ ಬಂದು ಗ್ರೀನ್ ಕಲರ್ ಚಕ್ರ ತರ ಸುತ್ತದಂತೆ. ಚೆನ್ನಾಗೈತೆ. ಕೇಳಕ್ಕೂ ಸಕ್ಕದಾಗೈತೆ. ಹೆಂಗಿರ್ತದ ನೋಡ್ಬೇಕು. ನಾನು ಹಂಗೇನೋ ನಾವ್ ಯೂಸ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅನ್ಬಿಟ್ಟು. ಬೇರೆ ಬ್ರೋ? ಬೇರೆ ಅಂದ್ರೆ ಇವು 5 in 1 ಡ್ಯಾನ್ಸಿಂಗ್ ಪಿಕಾಕ್ ಅಂತ ಬ್ರೋ. ಇದು ನ್ಯೂ ವೆರೈಟಿ. ಪಿಕಾಕ್ ಎಲ್ಲ ಇದ್ದಿರಬಹುದು. ಇದು ನ್ಯೂ ಪಿಕಾಕ್, ಡ್ಯಾನ್ಸಿಂಗ್ ಪಿಕಾಕ್ ಅಂತ ಇವಾಗ ಬಂದಿರೋ ವೆರೈಟಿ. ಸೌಂಡ್ ಬರೋದು ಶವರ್ ತರ. ಇದು 5 ಶವರ್ಸ್ ತರ ಬರ್ತೈತೆ. ಪಿಕಾಕ್ ಟೈಪ್ ಇದು. ಆದ್ರೆ ಡ್ಯಾನ್ಸಿಂಗ್ ಪಿಕಾಕ್ ಅಂತ. ನಾರ್ಮಲ್ ಪಿಕಾಕ್ ಅಂದ್ರೆ ಏನೋ ಬೇರೆ ಫೆದರ್ ಬರ್ತದೆ ಎಲ್ಲಾ ಕಡೆ. ಇದ್ರಾಗ ಸೌಂಡ್ ಕಲರ್ಸ್ ಎಲ್ಲ ಬೇರೆ ತರ ಇರ್ತದೆ. 2024 ನ್ಯೂ ವೆರೈಟಿ ಅಂತ. ಇದ್ರನು ಬಂದು ನೋಡ್ರಿ. ಬೇರೆ ಅದ್ರಲ್ಲಿ ಒಂದು ಪಿಂಕ್ ಪಿಕಾಕ್ ಐತೆ ಬ್ರೋ ನಮ್ಮ ಹತ್ರ. ಇಷ್ಟ ದೊಡ್ಡದ ಪಿಕಾಕ್ ಇದು? ಏನೋ ಪಟಾಕಿ ಬಾಕ್ಸ್ ತರ ಐತೆ. ಪಿಂಕ್ ಪಿಕಾಕ್ ನೋಡ್ರಿ ಮಕ್ಳು, ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಷ್ಟ ದೊಡ್ಡದಾಗ ಐತೆ. ಪಿಕಾಕ್ ಅಂತ. ಇದು ಓಪನ್ ಆಗೈತಾ ಬ್ರೋ? ನೋಡ್ಬೋದಾ ಇದ್ರನ್ನ? ನೋಡ್ಬೋದು ಬ್ರೋ, ಒನ್ನುം பிரச்சனை இல்ல.
ಇದು ಫೆದರ್ ಪಿಕಾಕ್ ಅನ್ಬಿಟ್ಟು ಹೆಂಗಿದು ಇದು ಈ ತರ ನಿಲ್ಸೋದು ಬ್ರೋ. ಸ್ಟ್ಯಾಂಡ್ ಎಲ್ಲ ಬೇಕಾಗಿಲ್ಲ. ಇದು ಎಷ್ಟು ಬರ್ತದೆ ಇದು ಈ ಕಡೆ ತ್ರೀ ಶವರ್ಸ್ ಬರ್ತೈತೆ ಅಷ್ಟೇ. ಟೋಟಲ್ 3 ಶವರ್ಸ್ ಬರ್ತೈತೆ ಇದ್ರಲ್ಲಿ. ನೋಡ್ರಿ ಎಷ್ಟೊಂದು ಪಿಕಾಕು ಚೆನ್ನಾಗೈತೆ. ಪಟಾಕಿ ಬಾಕ್ಸ್ ಇದ್ದಂಗ ಐತೆ. ಮೂರ್ ಕಡೆನೂ ಬರ್ತದಂತೆ. ಮೇಲೆ ಒಂದು ಇದ್ ಕಡೆ ಒಂದು ಇದ್ ಕಡೆ ಒಂದು. ಹಂಗಂದ್ರೆ ಎಷ್ಟು ನೋಡ್ರಿ. ಟೈಮಿಂಗ್ ಎಲ್ಲ ಚೆನ್ನಾಗಿರ್ತದೆ. ಟೈಮಿಂಗ್ ಎಲ್ಲ ಸೂಪರ್ ಟೈಮಿಂಗ್. ಪಕ್ಕಾ ಟೈಮಿಂಗ್ ಇರ್ತದಂತೆ. ಚೆನ್ನಾಗಿರ್ತದೆ. ಬ್ರ್ಯಾಂಡೆಡ್ ಆಗೋ ಐತೆ ಇಲ್ಲಿ ನೋಡ್ರಿ. ಫುಲ್ ಪಟಾಕಿ ಬಾಕ್ಸ್ ಪ್ಯಾಕ್ ಮಾಡ್ದಂಗ್ ಪ್ಯಾಕ್ ಮಾಡಿಕವ್ರೆ. ನೆಕ್ಸ್ಟ್ ಏನೈತೆ ಬ್ರೋ? ನೆಕ್ಸ್ಟ್ ಆಮರ್ ಐತೆ ಬ್ರೋ. ಬ್ರೋ ಎಲ್ಲಿ ಕಣ ಬರ್ತೈತೆ. ಹೆಂಗಿದು? ಏನ್ ಫಂಕ್ಷನ್ ಇದು? ಇದು ಶವರ್ ತರ ಬ್ರೋ. ಕೈಯಲ್ಲಿ ಇಲ್ಲಿ ನೋಡ್ರಿ ಬಾಹುಬಲಿ ಆಮರ್ ತರ ಎತ್ತಿ ಒಂದ್ ಹಾಕಿದ್ರೆ ಸಾಕು. ಪಟಾಕಿ ಹೊಡಿಯೋಕೆ ಹಂಗೆ ಕೈಯಾಗಿ ಇಟ್ಕೊಂಡು ಪಕ್ಕದಾಗೆ ನಿಂತ್ಕೋಬಹುದು. ಯಾವನು ಕಾರ್ ಆಗಲ್ಲ, ಪಕ್ಕದಾಗ ಬರಲ್ಲ, ರೋಡ್ ಆಗಲ್ಲ, ಇಟ್ಕೊಂಡ್ ನಿಂತ್ಕೋಬಹುದು. ಅಷ್ಟ್ ಚೆನ್ನಾಗೇ ಐತೆ. ಇಲ್ಲಿ ನೋಡ್ರಿ ಕ್ರಾಕ್ಲಿಂಗ್ ಬರ್ತದಂತೆ. ಕೈಯಾಗಿ ಹಿಡ್ಕೋಬಹುದು. ಹಿಂಗ್ ಹಿಡ್ಕೊಬಿಟ್ರೆ ಕ್ರಾಕ್ಲಿಂಗ್ ಇಲ್ಲಿ ಮುಂದೆ ನಿಂಕ ಬರ್ತದೆ. ಸಕ್ಕತ್ತಾಗೈತೆ. ಓಕೆ ಬ್ರೋ. ಬೇರೆ ಇದು ಕೋಕೋ ಲೋಗೋ. ಓಕೆ ಓಕೆ ಓಕೆ. ಇದು ಚಕ್ರ ಟೈಪ್ ಕೈಯಲ್ಲಿ ಹಿಡ್ಕೊಂಡೋದು ಬ್ರೋ. ಓಕೆ. ಓ ಹಿಂಗೈತಾ? ಹೌದು. ಒಂದ್ ಪೀಸ್ ನೋಡೋಣ. ನೋಡಿ ನೋಡ್ರಿ ಇದು ಹೊಸದಾಗ್ ಬಂದೈತೆ. ಏನ್ ಮ್ಯಾಟ್ರ್ ಅಂದ್ರೆ ಚಕ್ರ ಅಂದ್ರೆ ತರನ ನಾವು ಕೆಳಗೆ ತಾನೆ ಇಕ್ತೀರಿ, ಭೂಮಿನಾಗ ಇಕ್ಕಿ ಸುತ್ತದೆ. ಇದನ್ ಕೈಯಾಗ ಹಿಡ್ಕೋಬೋದಂತೆ. ಯಾರ ಮೇಲೂ ಏನು ಆಗಲ್ಲ, ಸೈಡ್ ಆಗಲ್ಲ. ಫುಲ್ ಪ್ರೊಟೆಕ್ಷನ್ ಕೊಟ್ಟವ್ರೆ. ಹಂಗೇನ ಮೇಲೆ ಏನಾರ ಟಚ್ ಆದ್ರೆ ಕೂಡ ಬಟ್ಟೆಗೂ ಏನೋ ಆಗಲ್ಲ, ನಮ್ಗೂ ಏನೋ ಆಗ್ದಿರಾ ಇರೋ ತರ ಫೈರ್ ದಾಗ ಬರ್ತದಂತೆ. ನೋಡ್ರಿ ಎಷ್ಟ್ ಚೆನ್ನಾಗೈತೆ. ಚೆನ್ನಾಗೈತಲ್ಲ? ಹೊಸದಾಗ್ ಬಂದೈತೆ 2024 ಆಗ. ಬೇರೆ ಬ್ರೋ ಬೇರೆ ಏನೈತೆ? ಇದು ರೋಪ್ ಅಂತ, ಪಿಂಕ್ ರೋಪ್ ಅಂತ. ಓ ರೋಪಾಗ ನಾರ್ಮಲ್ ರೋಪ್ ಅಲ್ಲ, ಪಿಂಕ್ ರೋಪ್ ಅಂತ. 60 ಸೆಕೆಂಡ್ ಬರ್ತದಂತೆ ಇದು. ಇದ್ರಾಗ ಹಾಕೈತೆ ವನಿತಾ ಬ್ರ್ಯಾಂಡೆಡ್ ಇದು. ನೋಡ್ರಿ ಎಷ್ಟು ದಪ್ಪದಾಗೈತೆ. ರೋಪ್ ಚೆನ್ನಾಗೈತೆ. ಬೇರೆ ಅಂದ್ರೆ ಇದು ಪಿಕಾಕ್ ಟ್ರೈ ಕಲರ್. ಕ್ರಾಕ್ಲಿಂಗ್ ಸೌಂಡ್ ಬರ್ತೈತೆ. ಹೈಟ್ ಜಾಸ್ತಿ ಬರ್ತೈತೆ. ಬ್ರ್ಯಾಂಡೆಡ್ ಆಗೈತೆ ಪ್ಯಾಕಿಂಗ್ ಇದು. ನಮ್ಮ ಹತ್ರ ಎಲ್ಲ ಹೆವಿ ಬ್ರ್ಯಾಂಡೆಡ್ ಬ್ರೋ ಇರ್ತೈತೆ. ನಮ್ಮ ಡಿಫ್ರೆಂಟ್ ಆಫ್ ವೆರೈಟೀಸ್ ಐತೆ ನಮ್ಮ ಹತ್ರ. ಸಕ್ಕದಾಗೈತೆ ನೋಡ್ರಿ. ತಿರುಮಲ ಪೈರೋ ಬ್ರ್ಯಾಂಡ್ ಪಕ್ಕಾ ಐತೆ ಇವ್ರು ಮಾಡ್ತಾ ಇರೋದು. ಟ್ರೈ ಕಲರ್ ಫೌಂಟೇನ್ ತುಂಬಾ ಸಖತ್ ವೈಟ್ ಆಗೈತೆ. ಮೆಟೀರಿಯಲ್ ಚೆನ್ನಾಗೈತೆ. ಏನು ಲೋಕಲ್ ಮೆಟೀರಿಯಲ್ ಅಲ್ಲ. ಬಂದಿ ಒಂದ್ ಗಿತಾರ್ ನೋಡ್ರಿ, ಎಲ್ಲ ಚೆನ್ನಾಗೈತೆ. ಬೇರೆ ಬ್ರೋ? ಬೇರೆ ಪಿಕಾಕ್ ಟೈಲ್ ಅಂತ. ಇದು ಶವರ್ ಟೈಪ್ ತರ, ಪಿಕಾಕ್ ತರ ಸಿಂಗಲ್ ಪೀಸಸ್. ಇದು ಜಾಸ್ತಿ ಟೈಮಿಂಗ್ಸ್ ಬರ್ತೈತೆ. ನಿಮ್ಗೆ ಕ್ರಾಕ್ಲಿಂಗ್ ಸೌಂಡ್ಸ್ ಈ ತರ ಎಲ್ಲ ವೆರೈಟೀಸ್ ಐತೆ. ನೋಡ್ರಿ ಇದು ಟ್ರೈ ಕಲರ್ ಫೌಂಟನ್ ತರದ ಪಿಕಾಕ್ ಫೆದರ್ ತರ ಬರ್ತದೆ. ಇಲ್ಲಿ ಐತೆ ನೋಡ್ರಿ, ನಿಮ್ಗೆ ಕಾಣಿಸ್ತದ ಗೊತ್ತಿಲ್ಲ. ಪಿಕಾಕ್ ಫೆದರ್ ತರ ಬರ್ತದಂತೆ. ಚೆನ್ನಾಗೈತೆ. ದೊಡ್ಡ ಪೀಸು, ಜಾಸ್ತಿ ಟೈಮಿಂಗ್ ಬರ್ತದಂತೆ. ಇದು ಲೋಟಸ್ ಅಂತ ಬ್ರೋ. ಮೊಟೋ. ಓಕೆ. ಚಕ್ರ ತರ ಕೆಳಗೆ ಸುತ್ತಬಿಟ್ಟು ಲೋಟಸ್ ತರ ಕಾಣಿಸ್ತದೆ. ಮೇಲೆ ಹೋಗ್ತೈತೆ ನೋಡ್ರಿ. ಫೈರ್ ಇದು ಚಕ್ರ ಅಂತೆ. ಇದೇ ತರ ಇಲ್ಲಿ ಹೇಗೈತೆ. ಚಕ್ರ ಹಿಂಗ್ ಕೆಳಗೆ ಸುತ್ತಿದ್ರೆ ಫೈರ್ ಎಲ್ಲ ಕೆಳಗೆ ಹೋಗ್ತದೆ. ಇದ್ರಾಗ ಫೈರ್ ಮೇಲೆ ಬಂದು ಲೋಟಸ್ ತರ ಕಾಣಿಸ್ತದಂತೆ. ಚೆನ್ನಾಗೈತೆ ನೋಡ್ರಿ. ಬಾಕ್ಸ್ ಎಲ್ಲ ಅಷ್ಟು ನೀಟ್ ಪ್ಯಾಕಿಂಗ್. 10 ಪೀಸ್ ಇರ್ತದ ಬ್ರೋ? 10 ಪೀಸ್ ಇರ್ತದಂತೆ. ಬೇರೆ ಬ್ರೋ? ನೆಕ್ಸ್ಟ್ ವಾಟರ್ ಗನ್ ಬ್ರೋ. ಇದು ಏನ್ ಬ್ರೋ? ವಾಟರ್ ಗನ್ ಕೈಯಲ್ಲಿ ಇಟ್ಕೊಂಡು ನೋಡ್ರಿ. ವಾಟರ್ ಗನ್ ಅಂತೆ. ವಾಟರ್ ಹಾಕೊಂಡು ಹೊಡೆಯೋದು. ಹೌದಾ? ವಾಟರ್ ಇದು ಶವರ್ ತರ ಬರ್ತದೆ. ಅದಕ್ಕೆ ವಾಟರ್ ಗನ್ ಅಂತ ಇಕ್ಕವ್ರೆ ನೋಡ್ರಿ. ಇವಾಗ ಅಂಗಡಿದಾಗಿರೋ 2024 ನೋಡ್ಬಿಟ್ರಿ. ಇರೋದ್ರಾಗ ನಾರ್ಮಲ್ ಐಟಮ್ ದೊಡ್ಡ ಐಟಮ್ ಏನೇನೈತೆ? ದೊಡ್ಡ ಐಟಮ್ ನೋಡಿದ್ರಂದ್ರೆ ಇದು ವಿಸ್ಲಿಂಗ್ ವೀಲ್ ಅಂತ. ವಿಸ್ಲಿಂಗ್ ಸೌಂಡ್. ಚಕ್ರದ ವೀಲು. ಚಕ್ರ ಇದು. ಅದೇ ಸೌಂಡ್ ಬಂದ್ಬಿಟ್ಟು ಚಕ್ರ ವೀಲಿಂಗ್ ಸುತ್ತದ ಹಂಗೆ. ಬೇರೆ ಬ್ರೋ? ಬೇರೆ ಅಂದ್ರೆ ಇದು ಕೂಲ್ ವಾಟರ್ ಬ್ರೋ. ಕೂಲ್ ವಾಟರ್ ಶವರ್ ತರ ಬರ್ತದೆ. ಕೂಲ್ ವಾಟರ್ ಫೌಂಟನ್ ತರ ಇದು. ಶವರ್ ತರ ನಿಮ್ಗೆ ಬಿಳಿ ಕಲರ್ ಆಗಿ ಬರ್ತದೆ. ಹಂಗೆ ಚೆನ್ನಾಗಿರ್ತದೆ. ಟೈಮಿಂಗು ಚೆನ್ನಾಗಿರ್ತದೆ ಅನ್ಕೊಂತೀನಿ. ನೋಡ್ರಿ ಬಂದಿ ಅಂಗಡಿ ನೋಡ್ರಿ. ಎಲ್ಲಾ ಬ್ರ್ಯಾಂಡೆಡ್ ಆಗಿ ಪ್ಯಾಕಿಂಗ್ ನೋಡ್ರಿ. ಎಲ್ಲ ನೀರಾಗಿ ಬಿದ್ರೆ ಕೂಡ ಏನೋ ಆಗ್ದಿರಂಗ ಐತೆ. ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗೈತೆ. ಬಂದು ನೋಡಿದ್ರೆ ಡೈರೆಕ್ಟ್ ಆಗಿ ನೋಡೋವಾಗ ಇನ್ನ ಚೆನ್ನಾಗಿರ್ತದೆ. ವಿಡಿಯೋನಾಗ ಹೆಂಗೈತೆ ಗೊತ್ತಿಲ್ಲ. ಬಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ರಿ. ಬೇರೆ ಬ್ರೋ? ಇದು ಫೌಂಟೇನ್ ಅಂತ ಬ್ರೋ. ಇದು ಟಿನ್ನು 7 ಅಂತ ಹಾಕೈತೆ. ಜ್ಯೂಸ್ ಅಲ್ಲ, ಅದೇ ಪಟಾಕಿ. ಇದು ಚೆನ್ನಾಗೈತೆ ಇದು. ಬೇರೆ ಬ್ರೋ? ಬೇರೆ ಅಂದ್ರೆ ಇದು ಗೋಲ್ಡ್ ರೈನ್ ಬ್ರೋ. ಇದು ಈ ತರ ಬರ್ತೈತೆ. ಓಕೆ. ಫೌಂಟನ್ ತರಾನೇ ಗೋಲ್ಡ್ ನೋಡ್ರಿ. ಎಷ್ಟ್ ಚೆನ್ನಾಗೈತೆ. ಗೋಲ್ಡ್ ಕಲರ್ ಆಗಿ ಬರ್ತದಂತೆ. ಚೆನ್ನಾಗೈತೆ. ಆದ್ರೆ ನೋಡ್ರಿ. ಬೇರೆ ಬ್ರೋ? ಬೇರೆ ಅಂದ್ರೆ ಇದು ಸ್ನೇಕ್ ಎಜ್ ಬ್ರೋ. ಇದು ಸ್ನೇಕ್ ಎಜ್ ಅಂತ ನೋಡ್ರಿ. ಇದು ಹೊಸ ಐಟಮ್. ಎಗ್ ಸ್ನೇಕ್ ಐಟಮ್ ಅಂತ. ಚೆನ್ನಾಗೈತೆ. ಫುಲ್ ಪ್ಯಾಕಿಂಗ್. ಎಲ್ಲಾ ಪ್ಯಾಕಿಂಗ್ ಆಲ್ಮೋಸ್ಟ್ ನೀರಾಗಿ ಬಿದ್ರೆ ಕೂಡ ಏನು ಆಗ್ದಿರಾ ಇರಂಗೆ ಕ್ವಾಲಿಟಿಯಾಗೆ ಮಾಡವ್ರೆ. ಬೇರೆ ಬ್ರೋ? ಬೇರೆ ಇದು ಅಲಾವುದ್ದೀನ್ ಅಂತ ಬ್ರೋ. ಇದು ಏನ್ ಮ್ಯಾಟ್ರ್ ಇದು? ಇದು ಕಲರ್ ಸ್ಮೋಕ್ ಬರೋದು ಬ್ರೋ. ಕೈಯಲ್ಲಿ ಇಟ್ಕೊಬಹುದು. ಇದು ನೀವು ಬೇಕಾದ್ರೆ ನೋಡಿ. ಇದು ಒಂದಕ್ಕೆ ತೋರಿಸ್ತೀನಿ. ಕೈಯಲ್ಲಿ ಇಟ್ಕೊಬಹುದು ಬ್ರೋ. ಈಗ ಅಲಾವುದ್ದೀನ್ ಒಳಗ್ ತರ ಇದು. ಕೈಯಾಗಿ ಹಿಡ್ಕೊಳೋದು. ಸ್ಮೋಕ್ ಬರ್ತದಂತೆ. ಚೆನ್ನಾಗೈತೆ ನೋಡ್ರಿ. ಬೇರೆ ಬ್ರೋ? ಬೇರೆ ಅಂದ್ರೆ ಇವಾಗ ಫೌಂಟೇನ್. ಇದು ಫೌಂಟೇನ್ ಬ್ರೋ. ಇದು ದೊಡ್ಡದು 10 ಪೀಸ್ ಇರೋದ್ರಲ್ಲೇ ದೊಡ್ಡದು ಬ್ರೋ. ಇದೆಲ್ಲ
ಇನ್ನೊಂದು ಮ್ಯಾಟ್ರ್ ಏನಂದ್ರೆ ರೈನ್ಬೋ ಅಂತ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವರೇ ಸೇಲ್ ಮಾಡ್ತಾ ಇರೋದು. ನೋಡ್ರಿ ಫೌಂಟೇನ್ ಎಷ್ಟು ದೊಡ್ಡದಾಗೈತೆ ಅನ್ಬಿಟ್ಟು, ಪಕ್ಕಾ ಪ್ಯಾಕಿಂಗ್ ಎಲ್ಲ ಪಕ್ಕಾ ಬ್ರಾಂಡೆಡ್ ಆಗೈತೆ. ಡೀಲಕ್ಸ್ ಅಂತ ಟೈಮಿಂಗ್ ಎಲ್ಲ ಚೆನ್ನಾಗಿರ್ತದೆ. ಸ್ಟ್ಯಾಂಡರ್ಡ್ ಹೆಂಗ್ ಬ್ರಾಂಡೆಡ್ ಅದೇ ತರ ಇವರು ಪರ್ಸನಲ್ ಆಗಿ ಇವರು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಮಾಡಿ ಮಾಡ್ತಾ ಇರೋದು. ಬೇರೆ ಬ್ರೋ ಅಂದ್ರೆ ಇದು ರಾಕೆಟ್ ತರ ಬ್ರೋ, ಇದು ರಿಂಕಲ್ಸ್ ತರ ಈ ತರ ಹೋಗ್ತೈತೆ ನಿಮಗೆ. ಅದು ಓಕೆ, ಹಾರ್ಕೊಂಡ್ ಮೇಲೆ ಹೋಗತ್ತ ಮೇಲೆ ಹೋಗುತ್ತಾ ಬ್ರೋ ಇದು. ಓಕೆ, ರಾಕೆಟ್ ಇದು ದೊಡ್ಡ ರಾಕೆಟ್. ಏನಂದ್ರೆ ಇದೇ ತರ ಚಕ್ರ ತರ ಸುತ್ಕೊಂಡೆ ಮೇಲೆ ಹೋಗ್ತದಂತೆ. ಚೆನ್ನಾಗೈತಲ್ಲ, ದೊಡ್ಡದು, ಪ್ಯಾಕಿಂಗು ಚೆನ್ನಾಗೈತೆ. ಬೇರೆ ಬ್ರೋ ಬೇರೆ ಸ್ಪಾರ್ಕ್ಲರ್ ಬ್ರೋ, ಇದು ದೊಡ್ಡದು ಟ್ಯೂಬ್. ಅದರ್ಸ್ ಎಷ್ಟು ಇದು 50 ಸೆಂಟಿಮೀಟರ್? 50 ಸೆಂಟಿಮೀಟರ್ ಬ್ರೋ, 50 ಸೆಂಟಿಮೀಟರ್ ಸ್ಪಾರ್ಕ್ಲರ್ ದೊಡ್ಡದು, ಬಾಕ್ಸ್ ಪ್ಯಾಕಿಂಗ್ ಬರೋದು ಚೆನ್ನಾಗೈತೆ. ಬೇರೆ ಬ್ರೋ ಬೇರೆ ಬಂದು ಇದು ಪಿಂಕ್ ಕಲರ್ ಕೊಟ್ಟಿ ಅಂತ ಹೇಳ್ಬಿಟ್ಟು ಬ್ರೋ, ಇದು ಕ್ರಾಕ್ಲಿಂಗ್ ಸೌಂಡ್ ಬರ್ತೈತೆ. ಕಲರ್ ಕೊಟ್ಟಿ ಅಂತ ಪಿಂಕ್ ಅಂತೆ, ಪ್ಯಾಕಿಂಗ್ ಓಕೆ. ವನಿತಾ ಬ್ರ್ಯಾಂಡ್ ಆಗ ನೋಡ್ರಿ, ಡೈರೆಕ್ಟ್ ಬಂದು ವಿಸಿಟ್ ಮಾಡ್ರಿ. ವಿಡಿಯೋನಾಗ ಹೆಂಗ್ ಕಾಣಿಸ್ತದೋ ಗೊತ್ತಿಲ್ಲ, ಡೈರೆಕ್ಟ್ ವಿಸಿಟ್ ಮಾಡಿ ನೀವೇ ಬಂದು ಮಾತಾಡಿ ಇಸ್ಕೋಬೇಕು. ರೇಟುಗಳೆಲ್ಲ ನೀವು ಮಾತಾಡಿದಷ್ಟು ಕಮ್ಮಿ ಮಾಡ್ತಾರೆ, ಬಂದು ಮಾತಾಡಿ ನೀವು ಇಸ್ಕೊಳ್ರಿ. ಬೇರೆ ಬೇರೆ ವೆರೈಟಿ ಅಂದ್ರೆ ಇದ್ರಲ್ಲಿ ಇರೋದ್ರಲ್ಲಿ ಇನ್ನ ದೊಡ್ಡದು ಬ್ರೋ, ಇದು ಸೂಪರ್ ಡಿಲಕ್ಸ್ ಅಂತ. ಸೂಪರ್ ಡಿಲಕ್ಸ್ ಅಂತ ನೋಡ್ರಿ ಫ್ಲವರ್ ಪಾಟು ಸೂಪರ್ ಡಿಲಕ್ಸ್ ಎಷ್ಟು ದೊಡ್ಡದಾಗೈತೆ ಅನ್ಬಿಟ್ಟು. ತರಣಗಳು ಎಲ್ಲಾ ಪಟಾಕಿ ನೋಡ್ಬಿಟ್ರಿ, ಮೇಲೆ ಸ್ಕೈ ಶಾಟ್ಗಳು ನೋಡೋಣ. ಓಕೆ, ತೋರಿಸಿ ಬ್ರೋ ಏನೇನೈತೆ ಅನ್ಬಿಟ್ಟು. ಇವಾಗ ನಮ್ಮ ಹತ್ರ ಶರ್ಟ್ಸ್ ಬಂದು ಇದು 1 ಇಂಚ್ ನಿಂದ ಐತೆ ಬ್ರೋ. 1 ಇಂಚ್ ಚೋಟ, ಇದು 1 ಇಂಚ್ ಫ್ಯಾನ್ಸಿ ಐತೆ. ಇರೋದ್ರಾಗೆ ಚಿಕ್ಕ ಪೀಸ್ ಇದು. ಬೇರೆ ಬ್ರೋ ಇದು 2 ಇಂಚ್. 2 ಇಂಚ್ ಆಗ ಸಿಂಗಲ್ ಬಲ್ 1 ಇಂಚ್ 2 ಇಂಚ್ 1 ಇಂಚ್ 2 ಇಂಚ್ ಗಂಟ ಎಷ್ಟು ಗಂಟ ಬ್ರೋ ಐತೆ? ನಮ್ಗೆ ಅಂದ್ರೆ 6 ಇಂಚ್ ಗಂಟ ಐತೆ. 6 ಇಂಚ್ ಗಂಟ. 1 ಇಂಚ್ ನಿಂಕ 6 ಇಂಚ್ ಗಂಟ ಐತಂತೆ. ವೆರೈಟೀಸ್ ಏನೇನ್ ಬ್ರೋ ಐತೆ? ವೆರೈಟೀಸ್ ಅಂದ್ರೆ ನೀವು ಇದು ನೋಡಿದ್ರೆ ನಯಾ ಫಾಲ್ಸ್ ಅಂತ. ಇದು ನಯಗ್ರಾ ಫಾಲ್ಸ್ ಎಷ್ಟು ಇಂಚ್ ಬ್ರೋ ಇದು? 4 ಇಂಚು 4 ಇಂಚು ನಯಗ್ರಾ ಫಾಲ್ಸ್ ಅಂತೆ. ಫಾಲ್ಸ್ ಹೆಂಗ್ ಬರ್ತದೋ ಅದೇ ತರ ಕೆಳಗ್ ಬೀಳೋ ನೀರ್, ಫಾಲ್ಸ್ ಆಗಿ ನೀರ್ ಬೀಳೋ ತರನೇ ಫೈರ್ ಬಂದೇ ಬೀಳ್ತದಂತೆ. ಚೆನ್ನಾಗೈತೆ, ಪ್ಯಾಕಿಂಗ್ ಬ್ರಾಂಡೆಡ್ ಐತೆ. ಬೇರೆ ಬ್ರೋ ಬೇರೆ ಅಂದ್ರೆ ನಿಮ್ ಇದ್ರಲ್ಲಿ ಇದು ಕ್ರಾಕ್ ಡಬಲ್ ಬಾಲ್, ಇದು 2 ಡಿಸ್ಪ್ಲೇ ಬರ್ತೈತೆ ಮೇಲೆ ಹೋಗಿ ನಿಮ್ಗೆ. ಇದು ಡಬಲ್ ಬಾಲ್ ಏನ್ ಮ್ಯಾಟ್ರ್ ಅಂದ್ರೆ 4 ಇಂಚಾಗ ಮೇಲೆ ಹೋಗಿ ಹೊಡೆಯೋದು. 2 ಬಾಲ್, 2 ಒಂದೊಂದು ಕಲರ್, ಗ್ರೀನ್ ಒಂದು ಎಲ್ಲೋ ಒಂದು, ಡಬಲ್ ಬಾಲ್ ಅನ್ಬಿಟ್ಟು. ಬೇರೆ ಬ್ರೋ ಬೇರೆ ಅಂದ್ರೆ ಇದ್ರಾಗ ನಿಮ್ಕ ಇದು 12 ಸ್ಟೆಪ್ಸ್. ಇದು 12 ಸ್ಟೆಪ್ಸ್. ಕೆಳಗೆ ನಿಂಕ 1 ಶಾಟ್ ಮೇಲೆ ಹೋಗಿ ಆಮೇಲೆ ಕಿತ್ತ ಹೊಡಿತದೆ. ಏನ್ ಮ್ಯಾಟ್ರ್ ಅಂದ್ರೆ ಇದು ಕೆಳಗೆ ನಿಂಕ 1 ಶಾಟ್ ಹೋಗಿ ಮೇಲೆ ಹೋಗಿ 12 ಕಿತ್ತ ಹೊಡಿತದಂತೆ. ಚೆನ್ನಾಗೈತೆ, ದೊಡ್ಡದು. ಬೇರೆ ಬ್ರೋ ಬೇರೆ ಅಂದ್ರೆ ಇದ್ರಲ್ಲೇ ಕಾರ್ನಿವಲ್ ಕ್ರಾಕ್ಲಿಂಗ್ ಐತೆ ಬ್ರೋ. ಇದು ಸ್ಟಾರ್ಸ್ ತರ ಈ ತರ. ಓ, ಕ್ರಾಕ್ಲಿಂಗ್ ಮೇಲೆ ಹೋಗಿ ಕರ ಸೌಂಡ್ ಕ್ರಾಕ್ಲಿಂಗ್ ಬಿಟ್ಕೊಂಡು ಹೋಗ್ತದೆ. ಹೈಟ್ ಎಲ್ಲ ಚೆನ್ನಾಗಿ ಹೋಗ್ತದೆ ಬ್ರೋ. ಎಲ್ಲ ಬೆಸ್ಟ್ ಹೈಟ್ ಬ್ರೋ, ಎಲ್ಲ 4 ಇಂಚು ಬೆಸ್ಟ್ ಹೈಟ್ ಅಂತೆ. ಬೇರೆ ಬ್ರೋ ಬೇರೆ ಅಂದ್ರೆ ನಿಮ್ಕ ಇದು ಸಾಲ್ಸಾ, ಇದು ನೋಡ್ದಂತೆ ಗೋಲ್ಡನ್ ಡ್ರಾಪ್ಸ್ ತರ ಈ ತರ ಸ್ಟಾರ್ಸ್ 2 ಪೀಸ್ ಬರ್ತೈತಿ ಇದ್ರಲ್ಲಿ. ಓಕೆ, ಎಷ್ಟು ಇಂಚ್ ಇದು? ಇದು ನಿಮ್ಕ 5.5 ಇಂಚ್. ಇದು 5.5 ಇಂಚ್ ಅಂತೆ, ದೊಡ್ಡದು. ನಂದ್ರಾಗ ಅರ್ಧ ಐತೆ, ಚೆನ್ನಾಗೈತೆ, ಸ್ಪಾರ್ಕ್ಲಿಂಗ್ ಬರ್ತದಂತೆ. ಬೇರೆ ಬ್ರೋ ಇದು ನೋಡಿದ್ರಿಂದ ಇದು 6 ಇಂಚ್ ಅದ್ರಿಂದ ದೊಡ್ಡದು ಬ್ರೋ. ಇದು 6 ಇಂಚಾ? ಇದು ನೋಡಿ ನೀವು ಒಂದು ಪೀಸು ನೋಡಿ ಬ್ರೋ. ಓ, ಸಕ್ಕತ್ತಾಗೈತಲ್ಲ ಬ್ರೋ, ಎಷ್ಟು ತಪ್ಪದಾಗೈತೆ. ಚೆನ್ನಾಗಿ ಹೈಟ್ ಹೋಗ್ತದ ಬ್ರೋ ಇದು. ಸೂಪರ್ ಹೈಟ್, ಹೆವಿ ಇರೋದ್ರಲ್ಲೇ ಫ್ಯಾನ್ಸಿನಲ್ಲಿ ಹೆವಿ ಹೈಟ್ ಹೋಗೋದು. ಓಕೆ ಓಕೆ, ನೋಡ್ರಿ ಇರೋ ಫ್ಯಾನ್ಸಿನಾಗೆ ಇದು ದೊಡ್ಡದಂತೆ, ಇರೋದ್ರಾಗೆ ಜಾಸ್ತಿ ಹೈಟ್ ಹೋಗ್ತದಂತೆ. 6 ಇಂಚ್ ಬ್ರೋ ಇದು? 6 ಇಂಚ್ ಬ್ರೋ. 6 ಇಂಚ್ ಅಂತೆ, ಸಖತ್ ಹೈಟ್ ಐತೆ. ಕೆಳಗೆ ಕೂರ್ತೀನಿ, ಆಗ್ತಾ ಇಲ್ಲ. ಅಮ್ಮರ ನೋಡ್ರಿ, ಎಲ್ಲಾ ಸ್ಕೈ ಶಾಟ್ಗಳು ಎಲ್ಲಾ ವೆರೈಟಿನ ಐತೆ ಬ್ರೋ. ಇವು ಬಿಟ್ಟು ಬೇರೆ ಶಾರ್ಟ್ಸ್ ಅಂತ ಐತಾ ಸಪರೇಟ್ ಆಗಿ? ಶಾರ್ಟ್ಸ್ ಐತೆ ಬ್ರೋ, ತೋರಿಸಿ ಬ್ರೋ. ಶಾರ್ಟ್ಸ್ ನಿಮ್ಕ ನೀವು 12 ಶಾರ್ಟ್ಸ್ ನಿಂದ ಐತೆ. 12 ಶಾರ್ಟ್ಸ್ 12 ಶಾರ್ಟ್. ಓಕೆ, 30 ಶಾರ್ಟ್ಸ್ ಬ್ರೋ. ಇದು 30 ಶಾರ್ಟ್ ಅಂತ. ನೋಡ್ರಿ 30 ಶಾರ್ಟ್ ಅಂತೆ. ಪ್ಯಾಕಿಂಗ್ ಕೂಡ ಎಲ್ಲ ಪಕ್ಕಾ ಬ್ರಾಂಡೆಡ್, ಪ್ಯಾಕಿಂಗ್ ಎಲ್ಲ ಚೆನ್ನಾಗೈತೆ. ಬೇರೆ ಬ್ರೋ ಬೇರೆ ಅಂದ್ರೆ ನಮ್ಮ ಕಂಪ್ನಿನಲ್ಲೇ 60 ಶಾರ್ಟ್ ಐತೆ ರೈನ್ಬೋ. ನಿಮ್ ಕಂಪ್ನಿ ಅಂದ್ರೆ ರೈನ್ಬೋ ಶಾರ್ಟ್ಸ್. ಸ್ಟಾರ್ಟಿಂಗ್ ಆಗಿ ಹೇಳಿದ್ದೆ ರೈನ್ಬೋ ಅಂದ್ಬಿಟ್ಟು, ಅವ್ರದ್ದು ಓನ್ ಬ್ರಾಂಡ್ ಅಂತೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ಅನ್ಬಿಟ್ಟು. ಬೇರೆ ಬ್ರೋ ಇದೇ ತರ 16 ಇಂದ 520 ಶಾರ್ಟ್ಸ್ ಗಂಟ ಇದೆ ಸರ್. ಇದೇ ತರ ರೈನ್ಬೋನಾಗೆ ಐತೆ. ರೈನ್ಬೋನಾಗೆ ಅಂದ್ರೆ 520 ಶಾರ್ಟ್ಸ್ ಐತೆ ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಇದು ಬಂದು 10x10 ಬ್ರೋ. ಇದು 10x10. ಏನ್ ಮ್ಯಾಟ್ರ್ 10x10 ಅಂದ್ರೆ? 10x1 ಬ್ಲಾಸ್ಟ್ 10. ಇದು IPL ಇದ್ರಲ್ಲೆಲ್ಲ ಇಡ್ತಾರಲ್ಲ ಆ ತರ ಬ್ರೋ. ನೀವು ಎತ್ತಿ ನೋಡಿ, ಬೆಸ್ಟ್ ಆಗಿರ್ತೈತೆ. ಏನ್ ಮ್ಯಾಟ್ರ್ ಅಂದ್ರೆ 10x10 ಅಂದ್ರೆ ಇವಾಗ ಈವೆಂಟ್ ನಡೆಸ್ತಿರಲ್ಲ, ಬ್ಯಾಕ್ ಗ್ರೌಂಡ್ ಆಗ ಹಿಂಗ್ ಎಲ್ಲಾ ಕಡೆನೂ ಹೋಗ್ತದಲ್ಲ ಹಿಂಗ್ ರೌಂಡ್ ಆಗಿ, ಅದೇ ತರ ಇದು 10x10. 10 ಶಾಟ್ ಒಂದೊಂದೇ ಟೈಮಿಂಗ್ ಆಗ ಹೋಗ್ತದೆ ಮೇಲೆ. ಅಂದ್ರೆ ನೋಡ್ರಿ 4 ಇಂಚ್ ಪೈಪ್ ಆಗ ಮೇಲೆ ಹೋಗಿ ಹೊಡೋದು 30 ಶಾಟ್. 24 ಏನೋ ಐತೆ. ಎಷ್ಟು ಬರೋ ಇದು? 25 ಶಾರ್ಟ್ಸ್ ಬ್ರೋ. 25 ಶಾಟ್. ಇದು 4 ಇಂಚ್ ಆಗ
ನೆನ್ಸ್ ನೋಡ್ರಿ 4 ಇಂಚ್ ಆದ್ರೆ ಎಷ್ಟು ಮೇಲೆ ಹೋಗ್ಬೋದು ಅನ್ಬಿಟ್ಟು ಅದ್ರಾಗ 25 ಶಾರ್ಟ್ ಅದ್ರಾಗೆ ಕಮ್ಮಿ ಎಲ್ಲ ಐತಾ ಬ್ರೋ? 16 ಶರ್ಟ್ಸ್ ಐತೆ ಬ್ರೋ. ಓಕೆ, ಬೇರೆ ಅದ್ರಾಗ 20 ಶರ್ಟ್ಸ್ ಐತೆ. ಇದ್ರಲ್ಲಿ 2 ಇಂಚ್ 25 ಶಾರ್ಟ್ 20 ಶಾರ್ಟ್ 16 ಶಾರ್ಟ್ ಅನ್ಬಿಟ್ಟು ಎಲ್ಲಾ ಶಾರ್ಟ್ಗಳು ಐತೆ. 4 ಇಂಚ್ ಫ್ಯಾನ್ಸಿನಾಗ ನೆನ್ಸ್ ನೋಡ್ರಿ 4 ಇಂಚ್ ಅಂದ್ರೆ ಎಷ್ಟು ದೊಡ್ಡದಾಗ ಹೋಗ್ಬೋದು ಅಂದ್ಬಿಟ್ಟು ಬಂದಿ ನೋಡ್ರಿ ಇಲ್ಲಿ ಮಾಡಂಗ ಕಟ್ಟಿದ ಬಂದಿರೋ ರೈನ್ಬೋ ಕ್ರಾಕರ್ಸ್ ಆಗ ಕಸ್ಟಮರ್ ಬಂದವ್ರೆ, ಪಟಾಕಿ ಇಸ್ಕೊಂಡವ್ರೆ. ಅವ್ರು ಎಷ್ಟಿಗೆ ಇಸ್ಕೊಂಡ್ರು, ಎಲ್ಲಿಂದ ಬಂದವ್ರೆ ಅಂದ್ಬಿಟ್ಟು ಕೇಳೋಣ ಬನ್ರಿ. ಹಲೋ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೌರಿಶಂಕರ್. ಗೌರಿಶಂಕರ್, ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ನಾನು ಧಾರವಾಡಿಂದ ಬಂದಿರೋದು. ಧಾರವಾಡಿ, ಅದು ಇಲ್ಲಿಂದ ಸಖತ್ ದೂರ ಅನ್ಕೊಂತೀನಿ. ಎಷ್ಟು ಕಿಲೋಮೀಟರ್ ಬರ್ತದೆ ಸರ್? ಆಲ್ಮೋಸ್ಟ್ 600. ಆಲ್ಮೋಸ್ಟ್ 600. ಅರ್ಥ ಆಯ್ತಾ ನಿಮ್ಗೆ? 600 ಕಿಲೋಮೀಟರ್ ನಿಂಗ ದಾಟಿ ಬಂದವ್ರು ಪಟಾಕಿ ಇಸ್ಕೊಳಕ. ಯಾಕಂದ್ರೆ ಈ ಸರೌಂಡಿಂಗ್, ಬೆಂಗಳೂರು ಸರೌಂಡಿಂಗ್ ಹೊಸೂರಾಗದ ಪಟಾಕಿ ತುಂಬಾ ಕಮ್ಮಿ ರೇಟ್ ಸಿಗ್ತದೆ ಅನ್ಬಿಟ್ಟು ಇದ್ಕಡೆ ಬಂದವ್ರೆ. ಎಷ್ಟಕ್ಕೆ ಬ್ರೋ ನೀವು ಇಸ್ಕೊಂಡಿದ್ದೀರಾ ಪಟಾಕಿದು? ನಮ್ದು ಆಲ್ಮೋಸ್ಟ್ ಎಲ್ಲ 18,000 ಆಯ್ತು. 18,000 ಪರವಾಗಿಲ್ಲ ರೇಟು ಎಲ್ಲ? ಆ ರೇಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಡಿಸ್ಕೌಂಟ್ ಇದೆ. ಇಲ್ಲಿ ನೋಡ್ರಿ 600 ಕಿಲೋಮೀಟರ್ ದೂರ ನಿಂಗ ಬಂದು ಈ ಪಟಾಕಿ ಇಸ್ಕೊಂಡಿವ್ರು. 15,000 ಇಸ್ಕೊಂಡವ್ರೆ, ಪರವಾಗಿಲ್ಲ ರೇಟು ಅಂತವ್ರೆ. ಇವಾಗ ನೀವು ಇಲ್ಲಿ ಇಸ್ಕೊಂಡಿರೋ ಪಟಾಕಿ ನಿಮ್ ಕಡೆ ಎಲ್ಲ ಇಸ್ಕೊಂಡ್ರೆ ಎಷ್ಟು ಬರ್ಬೋದು ಸರ್ ಅದು? ಆಲ್ಮೋಸ್ಟ್ ನಮ್ ಕಡೆ ಆದ್ರೆ 25,000 ಮೇಲೆ ಆಗುತ್ತೆ. ಸುಮಾರು ಒಂದು 10,000 ನಿಂಗ 20,000 ಸೇವ್ ಮಾಡ್ಕೋಬಹುದು. ನೀವು ಒಂದು ಬನ್ನಿ, ಹೋಲ್ಸೇಲ್ ರೇಟ್ ಆಗೆಲ್ಲ ಮಾಡ್ಕೊಡ್ತಾವ್ರೆ. ನಿಮ್ಗೆ ಹ್ಯಾಪಿನಾ ಸರ್ ಇಲ್ಲಿ ಪಟಾಕಿ ಇಸ್ಕೊಳೋದು? ನೆಕ್ಸ್ಟ್ ಇದನ್ನ ಫೈರ್ ಮಾಡಿದ್ಮೇಲೆ ಇದು ಯಾವ ರೀತಿ ಎಫೆಕ್ಟಿವ್ ಆಗುತ್ತೆ ಅನ್ನೋದು ಚೆಕ್ ಮಾಡಿ ಮತ್ತೆ ದೀಪಾವಳಿಗೆ ತಗೋಬೇಕು, ಅವಾಗ ಮತ್ತೆ ಬರ್ತೀನಿ. ಓ ಸಖತ್. ಇವ್ರು ಇಸ್ಕೊಂಡಿರೋ 15,000 ಪಟಾಕಿ ಏನಂತೆ ಟ್ರಯಲ್ ಅಂತಪ್ಪ, ಟ್ರಯಲ್ ಇಸ್ಕೊಂಡಿರೋದಂತೆ. ಅಲ್ಲಿ ನಿಂಗ ಟ್ರಯಲ್ ಮಾಡ್ಕೊಂಡು ಚೆನ್ನಾಗಿದೆ, ದೀಪಾವಳಿಗೆ ಬಂದು ಇನ್ನ 50,000 ಗಂಟೆ ಇಸ್ಕೋಬಹುದು ಇವ್ರು. ಓಕೆ ಸರ್.